ಕ್ಷೇತ್ರದಲ್ಲಿ ಜನರ ಪ್ರಶ್ನೆಗೆ ದೇವರಿಂದಲೇ ನೇರ ಉತ್ತರ. ಇಲ್ಲಿನ ಪವಾಡ ಬಸವ ಬಲಗಾಲು ಕೊಟ್ರೆ ನಿಮ್ಮ ಕಷ್ಟ ಪರಿಹಾರ. ಅಂಜನಾ ಹಾಗೂ ಕವಡೆ ಶಾಸ್ತ್ರದಿಂದ ನಿಮ್ಮ ಸಕಲ ಸಂಕಷ್ಟಕ್ಕೆ ಉತ್ತರ. ಶ್ರೀಚಕ್ರ ಸ್ನಾನ ಹಾಗೂ ಇತರೆ ವಿಧಾನದಿಂದ ಭಕ್ತರ ಇಷ್ಟಾರ್ಥ ಸಿದ್ಧಿ. ಚರ್ಮ ಕಾಯಿಲೆಗೆ ರಾಮಬಾಣ ಇಲ್ಲಿನ ಶ್ರೀಚಕ್ರ ಸ್ನಾನ. ವೈದ್ಯಕೀಯಕ್ಕೆ ಸವಾಲಾಗಿದ್ದ ಕಾಯಿಲೆ ಪವಾಡವೆಂಬಂತೆ ಗುಣ. ಅರೆ, ಇದೆಲ್ಲಪ್ಪ ಇಷ್ಟೆಲ್ಲ ಪವಾಡ ವಿಶೇಷತೆ ಇರುವಂತ ಪುಣ್ಯಕ್ಷೇತ್ರ ಯಾವುದು ಅಂತೀರಾ? ನೀವೇ ನೋಡಿ. ಅಂಗೈಯಲ್ಲಿ ಪ್ರಪಂಚ ನೋಡುವ ಕಾಲಘಟ್ಟ. ದೇಶ ಮತ್ತು ರಾಜ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಆಚಾರ ವಿಚಾರ ಸಂಸ್ಕೃತಿಯ ನೆಲೆಬೀಡಾಗಿರುವ ನಮ್ಮ ದೇಶದಲ್ಲಿ ಕೆಲವೊಮ್ಮೆ ವಿಜ್ಞಾನಕ್ಕೂ ಸವಾಲೆನಿಸುವಂತ ಹಲವು ಪವಾಡಗಳು ಕೆಲ ಶ್ರೀ ಕ್ಷೇತ್ರದಲ್ಲಿ ನಡೆಯುವುದುಂಟು. ಅಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹುಲ್ಕೆರೆ ಕೊಪ್ಪಲು ಹಾಗೂ ಬೆಟ್ಟಹಳ್ಳಿ ಗ್ರಾಮದ ನಡುವೆ ಇರುವ ಶ್ರೀ ವಿಜಯ ಕಾಳಿ ಮಠ ಸಹ ಅಗ್ರಮಾನ್ಯವಾಗಿದೆ. ಹೌದು, ಇದು ಅಚ್ಚರಿಯಾದರೂ ಭಕ್ತರ ನಂಬಿಕೆಯಲ್ಲಿ ಇದು ಸತ್ಯ. ಮುಂಜಾನೆಯ ಪೂರ್ವಕಾಲದಲ್ಲೇ ಶ್ರೀ ವಿಜಯಕಾಳಿ ಅಮ್ಮನವರಿಗೆ ಅಭಿಷೇಕವಾದ ಪಂಚದ್ರವ್ಯಗಳನ್ನ ಒಳಗೊಂಡ ಅರಿಶಿಣ ನೀರನ್ನ ಶ್ರೀ ಚಕ್ರವನ್ನ ತಲೆಯ ಮೇಲಿಸಿ ಭಕ್ತರಿಗೆ ಹಾಕುವುದು ವಾಡಿಕೆ. ಈ ಆಚರಣೆಯಿಂದ ವೈದ್ಯಕೀಯಕ್ಕೆ ಸವಾಲಾಗಿದ್ದ ಹಲವು ಸಮಸ್ಯೆಗಳು ಬಗೆಹರಿದಿವೆ ಎಂಬುದು ಇಲ್ಲಿನ ಭಕ್ತರ ಬಾಯಿಂದಲೇ ಬಂದ ಸತ್ಯದ ನುಡಿಗಳು. ತಲೆ ಮೇಲಿಟ್ಟು ಹಾಕ್ಸೋದ್ರಿಂದ ರಾಹುಕಾಲದಲ್ಲಿ ಅಭಿಷೇಕ ಮಾಡೋದು ಅಮ್ಮನವರ ನೀರನ್ನ ಮತ್ತೆ ದೇವಿನ ವಿಗ್ರಹನ ತಲೆ ಮೇಲಿಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ತರ ದುರಿತ ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ. ಮತ್ತೆ ರಾಹುಕಾಲದಲ್ಲಿ ಕೆಲವರಿಗೆ ರಾಹು ದೋಷ ಇದೆ, ಮತ್ತೆ ಎಲ್ಲಾ ಕಡೆ ಹೋದ್ರೂ ಕೂಡ ದೋಷಗಳು ಪರಿಹಾರನೇ ಸಿಗ್ತಿಲ್ಲ. ನಾವು ಹೋಮ ಪೂಜೆ ಪುನಸ್ಕಾರ ಮಾಡಿದ ನಾವು ಎಲ್ಲೋದ್ರೂ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ದೇವರನ್ನ ತಲೆ ಮೇಲಿಟ್ಟು 3 ಬಾರಿ 5 ಬಾರಿ ನೀರು ಹಾಕ್ಸೋದ್ರಿಂದ ನಮ್ಮ ಮನಸ ಇಚ್ಛೆಯಿಂದ ಏನ್ ಆಗ್ಬೇಕಾ ಕೆಲಸ ಈಡೇರಿಸುವಂಥದ್ದು ವಿಜಯಕಾಳಿ ಅಮ್ಮನವರ ನಂಬಿಕೆ ಭಕ್ತಿ ಇಟ್ಟು ಖಂಡಿತ ಇಟ್ಟು ಹಾಕ್ಸಿದ್ರೆ ಖಂಡಿತ ಒಳ್ಳೇದಾಗ್ತದೆ. ರಾಹು ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ರಾಹುಕಾಲದಲ್ಲಿ ಹಾಕೋದ್ರಿಂದ ತುಂಬಾ ವಿಶೇಷ. ಇದು ಪ್ರತಿ ಶುಕ್ರವಾರ ಮಾತ್ರ ಇರುತ್ತೆ. ಪ್ರತಿ ಶುಕ್ರವಾರದಲ್ಲಿ ಮೂರು ಶುಕ್ರವಾರ ಅಥವಾ 5 ಶುಕ್ರವಾರ ಹಾಕೋದ್ರಿಂದ ತುಂಬಾ ವಿಶೇಷವಾಗಿ ಅನುಕೂಲ ಆಗ್ತದೆ. ನಾನು ಮಂಡ್ಯದಿಂದ ಬಂದಿರೋದು. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ. ಸರಿ, ಇದರಲ್ಲಿ ಆಲ್ಮೋಸ್ಟ್ ಒಂದು ಒಳ್ಳೇದಾಯ್ತದ ಅನ್ನೋದು ಒಂದು ಇದಕ್ಕೆ ಬಂದು ಇವತ್ತು ಇದು ಅರಿಶಿನ ನೀರು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಏನು ಸಮಸ್ಯೆ ನನಗೆ ಆಲ್ರೆಡಿ ಬ್ಯಾಕ್ ಪೇನು ಮತ್ತು ಮಂಡಿ ನೋವು, ಅದಕ್ಕೆ ಇದೇ ಫಸ್ಟ್ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಎಲ್ಲರೂ ಒಂದು ಇದಾಗೈತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ಬಂದು ಇದು ಮಾಡ್ಕೊಂಡು ಹೋಗ್ತೆ. ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಮುನಿರಾಜ್ ಅಂತ. ನಮ್ಮ ಮಿಸ್ಸೆಸ್ ಶ್ರಮಂತ ಮನಿ. ಮದುವೆಯಾಗಿ 40 ವರ್ಷ ಆಯಿತು. ಮೊನ್ನೆ ರಿಟೈರ್ಡ್ ಆಯಿತು. HL ಇದ್ದೆ, ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಆಗಿದ್ದೆ. ಮೊನ್ನೆ ಲಾಸ್ಟ್ ಟೈಮಿಂದ ನನಗೆ 2 ಕಾಲು ನಡೆಯೋಕ್ಕಾಗ್ತಾಯಿರಲ್ಲ. ಮನೆಯಲ್ಲಿ ಆರೋಗ್ಯನೂ ಕಡಿಮೆ ಇತ್ತು. ಮನೆ ಕಟ್ಟಿಸ್ತಾ ಇದ್ದೀನಿ, ಫಿನಿಶು ಆಗಿರಲಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಬಂದು ಮೊಕ್ಕೊಂಡೋದಾಗಿನಿಂದ ನನ್ನ ಆರೋಗ್ಯ ಚೆನ್ನಾಗಿದೆ, ನಮ್ಮ ಮಿಸಸ್ ಆರೋಗ್ಯ ಚೆನ್ನಾಗಿದೆ, 2 ಕಾಲು ನಡೆಯೋಕ್ಕಾಗುತ್ತೆ. ಆಮೇಲೆ ಮೊಮ್ಮಗನ ಕರ್ಕೊಂಬಂದಿದ್ದೆ. ಕರ್ಕೊಂಬಂದು ಹೋದ್ಮೇಲೆ ಅವನು ಒಳ್ಳೆ ICSE ಸ್ಟಡಿ 80% ಪಾಸ್ ಆಗಿದ್ದಾನೆ. ಎಲ್ಲ ಕಾಲೇಜಲ್ಲೂ ಸೀಟ್ ಕೊಡ್ತೀನಿ ಅಂದಿದ್ದಾರೆ. ದೇವರು ಯಾವುದೇ ಆಗಲಿ ದೇವ್ರ ನಂಬಿಕೆ ಇಡಬೇಕು. ದೇವ್ರಿಗೆ ಪ್ರತಿಯೊಬ್ಬರು ಆಗಲಿ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಮುಂದೆ ಹೋಗಿ ದೇವ್ರು ಮುಕ್ಕೊಬೇಕು. ದೇವ್ರು ಏನು ಗೊತ್ತಾ, ಕೈ ಮುಕ್ಕೊಂಡು ನಮಗೆ ದೇವರು ಆಶೀರ್ವಾದ ತೊಗೊಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಕುಂತ್ಕೊಳ್ಳೋಕ್ಕೆ ಫಸ್ಟ್ ಸಾರಿ ಬಂದಾಗ ನನ್ನ ಕೈಲಿ ಕುಂತ್ಕೊಳ್ಳೋಕ್ಕೆ ಆಗಲಿಲ್ಲ. ನಿಂತ್ಕೊಂಡು ನೀರು ಹಾಕ್ಸ್ಕೊಂಡೆ. ಇವಾಗ ಆರಾಮಾಗಿ ಕುಂತ್ಕೊಳ್ತೀನಿ, ಎದ್ದೇಳ್ತೀನಿ. ಸೊ ಆರೋಗ್ಯನೂ ಚೆಂದಾಗಿದೆ. ನನಗೇನೆ ಗೊತ್ತಾಗುತ್ತೆ ನನ್ನ ಹೆಲ್ತ್ ಚೆಂದಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬಂದಮೇಲೆ ನಮ್ಮನೆ 1 ವರ್ಷ ನಿಂತು ಹೋಗ್ಬಿಟ್ಟಿತ್ತು ಕಟ್ಟಿದವಾಗ. ಆಮೇಲೆ ಇವ್ರಿಗೇನು ಆರೋಗ್ಯ ಸಮಸ್ಯೆ ಬಂದುಬಿಟ್ಟಿತ್ತು. ಇವಾಗ ಇಲ್ಲಿಗೆ ಬಂದು ಹೋದ್ಮೇಲೆ ಅದು ಸರಿ ಹೋಯ್ತು. ಇದು ನಮ್ಮ ಮನೆಯವ್ರಿಗೆ ದವ ಹಿಡ್ಕೊಬಿಟ್ಟಿದೆ ಅಂತ ಇದ್ರು, ಅದೂ ಹೊರ್ಟೋಯ್ತು. ಇವಾಗ ಚೆಂದಾಗಿದ್ದೀವಿ. ಮನೆ ಕಟ್ಸಿದ್ದು ಆಯಿತು, ಎಲ್ಲ ಒಳ್ಳೇದಾಯಿತು. ನಮ್ಮ ಮಗನೂ 80% ಪಾಸ್ ಆಗಿದ್ದಾನೆ. ಏನೋ ಆ ಅಮ್ಮನ ದಯ ಎಲ್ಲ. ಒಟ್ಟಿನಲ್ಲಿ ನಮ್ಗೆ ಇಲ್ಲಿಗೆ ಬಂದ ಮೇಲೆ ಎಲ್ಲ ಸಮಸ್ಯೆನೂ ಪೂರ್ಣ ಆಗಿದೆ. ಆರೋಗ್ಯ ಸಮಸ್ಯೆ, ಮನೇಲಿ ಇದ್ದಿದ್ದ ಪ್ರಾಬ್ಲಮ್ಮು ಎಲ್ಲನೂ ಸರಿ ಹೋಗಿದೆ. ಬೇರೆಯವರ
ಅವ್ರ ಅಮ್ಮನ ನಂಬಿಬಿಟ್ಟು ಬಂದರೆ ಅವ್ರಿಗೆ ಎಂಥ ಸಮಸ್ಯೆ ಇದ್ರೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಅನುಭವದ ಪ್ರಕಾರ ನಮ್ಗೆ ಒಳ್ಳೇದಾಗಿದೆ, ಬಂದವ್ರಿಗೂ ಒಳ್ಳೇದಾಗೇ ಆಗುತ್ತೆ. ಅದ್ರ ನಂಬಿಕೆಯಿಂದ ಬಂದು ಅಮ್ಮನ ಅವರು ನಂಬಿದ್ರೆ, ತೀರ್ಥ ಸ್ನಾನ ಮಾಡಿದ್ರೆ ಅವ್ರಿಗೆ 100% ಒಳ್ಳೇದಾಗುತ್ತೆ. ಕರ್ನಾಟಕ ಜನತೆಗೆ ನಿಮ್ಮ ಪ್ರೀತಿಯ ಜೂನಿಯರ್ ವಿಷ್ಣುವರ್ಧನ್ ಮಾಡೋ ನಮಸ್ಕಾರಗಳು. ಇದು ತುಂಬ ಪುಣ್ಯಕ್ಷೇತ್ರ, ತುಂಬ ಸಾತ್ವಿಕವಾಗಿ ನಡೀತಾ ಇದೆ. ಇಲ್ಲಿ ಯಾವುದೇ ಆದ ವ್ಯಾವಹಾರಿಕವಾಗಿ ಏನೂ ಇಲ್ಲ. ಗುರುಳುಗಳು ಸರಳ ಜೀವಿ, ಸಜ್ಜನರು ತುಂಬ ಆರಾಧಿತರಾದಂಥ ಜಾಗ. ಇದು ತುಂಬ ಪುಣ್ಯಕ್ಷೇತ್ರ. ಬಸಪ್ಪನ ಪವಾಡ ತುಂಬ ನಡೀತಾ ಇದೆ ಇಲ್ಲಿ. ಹಾಗೆ ದೇವಿ ತುಂಬ ಅನುಗ್ರಹಿಸ್ತಾರೆ ಭಕ್ತಾದಿಗಳಿಗೆ. ಅವರು ಸಕಲ ಕಷ್ಟಗಳು ಪರಿಹಾರ ಆಗಿದೆ. ನಾನೊಬ್ಬನೇ ಅಲ್ಲ, ನಂತರ ಹಲವಾರು ಜನ ಬಂದಿದ್ದಾರೆ ಇಲ್ಲಿ, ಎಲ್ರಿಗೂ ಅನುಕೂಲತೆ ಆಗಿದೆ. ಹಾಗಾಗಿ ಇದು ವಿಶೇಷ ಸ್ಥಾನ. ಇದು ಸ್ನಾನ ಇದು ತಾಯಿನ ತಲೆ ಮೇಲಿಟ್ಟು ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ರೋಮಾಂಚನ ಆಗುತ್ತೆ, ಮೈ ಹಗರ ಆಗುತ್ತೆ. ನನಗೆ ವೈಯಕ್ತಿಕವಾಗಿ ತುಂಬ ರೋಮಾಂಚನ ಆಯಿತು, ಮೈ ಹಗರವಾಗಿದೆ. ಈಗ ಅಂದರೆ ಯಾವುದೇ ಒಂದು ಕಷ್ಟ ಏನೇ ಇದ್ದರೂ ಮನಸ್ಸಿನಲ್ಲಿರೋದು ದೂರ ಆಗುತ್ತೆ ನಿಮಗೆ, ಅದು ಒಂದು ಯೋಚನೆನೇ ದೂರ ಆಗುತ್ತೆ. ಹಾಗೆ ಮತ್ತು ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ದೂರ ಆಗುತ್ತೆ. ಖಂಡಿತವಾಗ್ಲೂ ಅದು ನನಗೆ ವೈಯಕ್ತಿಕವೂ ಆಗಿದೆ. ಮೆಡಿಕಲ್ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಕೂಡ ಇಲ್ಲಿ ತಾಯಿದು ಒಂದ್ಸರಿ ಶ್ರೀಚಕ್ರ ಸ್ನಾನ ಮಾಡಿದಾಗ ತುಂಬ ಬದಲಾವಣೆ ಆಗಿದೆ. ಇದು ಸತ್ಯ ಘಟನೆ. ನಂದು ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಅದನ್ನು ಅಳವಡಿಸ್ಕೊಂಡು ಇದರಿಂದ ಸಾವಿರಾರು ಜನ ಉಪಯೋಗ ಪಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಕರ್ನಾಟಕ ಜನತೆಗೆ. ಶ್ರೀ ವಿಜಯ ಕಾಳಿಯೇ ಬಸವನ ರೂಪಾದಿ ನೆಲೆಸಿರುವ ಪುಣ್ಯ ಭೂಮಿ. ಈ ಪವಾಡ ಬಸವ ಬಲಗಾಲು ಕೊಟ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಶ್ರೀ ವಿಜಯ ಕಾಳಿಯ ಅಮ್ಮನವರೇ ಇಲ್ಲಿ ಬಸವನ ರೂಪದಲ್ಲಿ ನೆಲೆಸಿದ್ದಾಳೆ ಎಂಬುದು ಇಲ್ಲಿನ ಭಕ್ತ ಗಣದ ಘನ ನಂಬಿಕೆಯಾಗಿದ್ದು, ಈ ಬಸವಣ್ಣ ಸೃಷ್ಟಿಸುವ ಹಲವು ಪವಾಡಗಳು ಇದಕ್ಕೆ ಪುಷ್ಟಿ ನೀಡುತ್ತಿವೆ. ದುಶ್ಚಟ ಬಿಡಿಸುವುದು ಹಾಗೂ 10 ವರ್ಷಗಳಿಂದ ನಿಂತ ಗ್ರಾಮ ದೇವತೆಗಳ ಹಬ್ಬಕ್ಕೆ ದೇವರ ನೈಜ ಗಡ್ಡನನ್ನ ಆಯ್ಕೆ ಮಾಡುವುದು, ಇಂತಹ ಹಲವು ಪವಾಡಗಳಿಂದ ಈ ಬಸವಣ್ಣ ಕರ್ನಾಟಕದ ಮನೆ ಮಾತಾಗಿದ್ದು, ಶ್ರೀಮಠಕ್ಕೆ ಬರುವ ಭಕ್ತರ ಹಲವು ಸಮಸ್ಯೆಗಳು ಹಾಗೂ ಇಷ್ಟಾರ್ಥ ಸಿದ್ಧಿಗೆ ಕರಾರುವಕ್ಕಾದ ಉತ್ತರವನ್ನ ಬಲಗಾಲು ನೀಡುವ ಮೂಲಕ ನೀಡಿ ಭಕ್ತರ ಇಷ್ಟ ದೈವವಾಗಿದ್ದಾನೆ. ಕುಡಿಯಲ್ಲ ಇದು ಬಿಡ್ತೀಯಾ? ಒಂದು ನಿಮಿಷ ಇರೋ ಆಯ್ತು. ಯಾವರಿಂದ ಬಂದಿದ್ದು? ಹಾವೇರಿಂದ ಬಂದಿದೆ. ಹೇಳು, ಚಪ್ಪಾಗ್ಲಾ ಕುಡಿದು ಮುಂದೆ ಈಗ ಚಪ್ಪಾಗ್ಲಾ ಮುಂದೆ ಬರಪ್ಪ, ಏನು ಮಾಡಲ್ಲ ಈಗ. ಕುಡಿದಂಗೆ ಮಾಡ್ಬೇಕು ಕಣೆ. ಹಾವೇರಿಂದ ಬಂದನಂತೆ ನೋಡಪ್ಪ. ಸುಮ್ಮನೆ ಯಜಮಾನ ಹೇಳಿ ಯಾವತ್ತೂ ಮುಟ್ಟಲ್ಲ ಅಂತ. ಸರ್, ನಾವು ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ, ಅಲ್ಲಿ ಹಳ್ಳಿ ಒಂದು ಹೆಡಿಗೊಂಡ ಅಂತ ಬರುತ್ತೆ. ಅದು ನಮ್ಮೂರಿಗೆ ಇಲ್ಲಿಗೆ ಅಂದರೆ 550 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮಾಮರು ಇದೇ ಥರ ಕೊಡ್ತಾಯಿದ್ರು. ಅವ್ರು ಬಿಟ್ಟ ಮೇಲೆ ನಮಗೆ ಹೇಳಿದ ಮೇಲೆ ಇಲ್ಲಿಗೆ ಬಂದಿದ್ದು. ಇವಾಗ ಅವರು ದೇವರಿಂದ ಸ್ವಲ್ಪ ದೇವರು ನಮಗೆ ಶಿಕ್ಷೆ ಕೊಡ್ತು. ಬಸವಣ್ಣ ಒಳ್ಳೆಯದಾಗಿದೆ, ಸ್ವಲ್ಪ ಸುಧಾರಿಸಿದೆ. ಏನಂತ ಕೇಳ್ಕೊಂಡ್ರೆ ಕುಡಿಯೋದು ಬಿಟ್ಟರೆ ಸಾಕು. ಮನೆಯಲ್ಲಿ 1 ರೂಪಾಯಿ ದುಡ್ಡು ಉಳಿತಾ ಇಲ್ಲ. ಕುಡಿಯೋಕ್ಕೆ ಬೇಕು. ನಾನು ಮೆಕ್ಯಾನಿಕಲ್ಲು, ಬೈಕ್ ರಿಪೇರಿ ಮಾಡ್ತೇನೆ. ದುಡಿದ್ರಕ್ಕೆಲ್ಲ ಅದಕ್ಕೆ ಹೋಗ್ತಾಯಿತ್ತು. ಬಂದಿದ್ದೀನಿ, ಇನ್ನು ಮತ್ತೆ ಮುಂದಿನ ವಾರ ಬರ್ತೀನಿ. ಬಂದು ನನಗೆ 1 ದಿನ ದುಡ್ಡು ಹೋದರೆ ಹೋಗಲಿ, ಬಂದು ಹೋಗ್ತೀವಿ. ಒಳ್ಳೇದಾಗ್ತದೆ. ಒಳ್ಳೆಯದು.
ಇವತ್ತು ಸ್ವಲ್ಪ ಸುಧಾರಿಸ್ದಂಗಾಗಿದೆ. ಬೆಳಗ್ಗೆಯಿಂದ ಕುಡಿಬೇಕು ಅನಿಸ್ತಾ ಇತ್ತು. ಅದು ನಿನ್ನೆ ಸ್ವಲ್ಪ ಜಾಸ್ತಿ ಮಾಡಿದ್ನಲ್ಲ, ಬಸವಣ್ಣ ಮಾಡಿದ್ನಿ. ಅದೇ ಬಸವಣ್ಣ ಬಾಳೆಹಣ್ಣು ಕೊಟ್ಟರು, ತೊಗೊಂಡೆ ಸ್ವಲ್ಪ ಸುಧಾರಣೆ ಆಗ್ತದೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪ್ರತ್ಯಂಗಿರ ಹೋಮ ನಡೆಯುತ್ತದೆ. ಪ್ರತ್ಯಂಗಿರ ಹೋಮದಿಂದ ಶತ್ರುಕಾಟ ನಿರ್ನಾಮ ಎಂಬುದು ಭಕ್ತರ ಬಲವಾದ ನಂಬಿಕೆ. ಪ್ರತ್ಯಂಗಿರ ಹೋಮ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಪೂಜೆ. ಈ ಪುಣ್ಯ ಕ್ಷೇತ್ರದ ಧರ್ಮಾಧ್ಯಕ್ಷರು ಶ್ರೀ ವಿಜಯಕಾಳಿ ಅಮ್ಮನವರ ಆರಾಧಕರಾದ ಡಾಕ್ಟರ್ ರಾಜೇಶ್ ಗುರೂಜಿ ಅವರು ಭಕ್ತರ ಕೋರಿಕೆಯಂತೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಪ್ರತ್ಯಂಗಿರ ಹೋಮವನ್ನ ಶಾಸ್ತ್ರೋಕ್ತವಾಗಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಂದು ನೆರವೇರಿಸುತ್ತಾ ಬಂದಿದ್ದು, ಈ ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸಿ ಗುರುಗಳ ಮಾರ್ಗದರ್ಶನದಂತೆ ಮೆಣಸಿನಕಾಯಿ ಹಾಗೂ ಉಪ್ಪನ್ನ ಹೋಮ ಕುಂಡದಲ್ಲಿ ಸುಡುವ ಮೂಲಕ ನಮಗಿದ್ದ ಅಶಾಂತಿ ನಿವಾರಣೆಯಾಗಿದ್ದು, ಶತ್ರುಕಾಟ ನಿವಾರಣೆಯಾಗಿದೆ, ನಾವೀಗ ನೆಮ್ಮದಿಯಿಂದ ಜೀವಿಸುತ್ತಿದ್ದೇವೆ ಎಂದು ಇಲ್ಲಿನ ಭಕ್ತರು ಹರ್ಷ ವ್ಯಕ್ತಪಡಿಸುತ್ತಾರೆ. ಪ್ರತ್ಯಂಗಿರ ಹೋಮ ಬಂದು ವಿಶೇಷವಾಗಿರುತ್ತೆ. 12ರಿಂದ 1:30 ಒಳಗಡೆ ಆಗುವಂತ ಹೋಮ. ಅಂದ್ರೆ ಮಧ್ಯಾಹ್ನದ ನಂತರ ಮಾಡಿದ್ರೆ ಅಮ್ಮನವ್ರು ಯಾವ ಶಕ್ತಿ ದೇವತೆಗಳಿಗೆ ಮಧ್ಯಾಹ್ನದ ನಂತರ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಭಕ್ತರು ಒತ್ತು ಬರುವಂತ ಸಮಸ್ಯೆನ ಈಡೇರಿಸ್ತಾಳೆ ತಾಯಿ ಜಗನ್ಮಾತೆ. ಖಂಡಿತ ಫಲ ಸಿಗುತ್ತೆ. ನಮ್ಮ ಹೆಸರು ಶಶಿಕಲಾ ಅಂತ. ನಮ್ಮದು ಚಂದ್ರಾಯಪಟ್ಟಣ. ನಮ್ಮದೊಂದು ದುಡ್ಡು ಕಳೆದೋಗಿತ್ತು. ಇಲ್ಲಿ ಬಂದು ಕೇಳ್ಕೊಂಡೋಗಿ ಮತ್ತೆ ಇನ್ನೊಂದು ಸತಿ ಬಂದಾಗ ದುಡ್ಡು ಸಿಕ್ತು. ಅದಕ್ಕೆ ದುಡ್ಡು ಸಿಕ್ಕಿದ್ರೆ 101 ತೆಂಗಿನಕಾಯಿ ಹೊಡಿತೀವಿ ಅಂತ ಕೇಳ್ಕೊಂಡಿದ್ವು. ಅದು ನೆರವೇರೈತೆ. ಅದಕ್ಕೆ 101 ತೆಂಗಿನಕಾಯಿ ಹೊಡಿಯೋಣ ಅಂತ ಬಂದಿದ್ದೀವಿ. ಅರ್ಕೆ ತೀರ್ಸಕ್ಕೆ ಸಿಗುತ್ತೆ, ಹೋಗಿ ನಿಮಗೆ ದುಡ್ಡು ಇಲ್ಲಿಂದ ಹೋಗಿ ಅಂತ ಹೇಳಿದರು. ಹಾಗೆ ಹೋಗಿ ನಮಗೆ ಸಿಕ್ತು ದುಡ್ಡು. ಇಲ್ಲಿ ಬಂದಮೇಲೆ ಏನು ಹಾಗೆ ಆಗುತ್ತೆ ಅಂತ 100% ಬಂದಿದ್ದು ಆಯಿತು. ಇಲ್ಲಿ ನಾನು ಆ್ಯಕ್ಚುಲಿ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ. ಎಲ್ಲ ಲೇಡೀಸು ಅವರ ಕಷ್ಟಗಳು ಹೇಳ್ಕೊಂಡು ಎಷ್ಟು ಫ್ರೀ ಆಗಿದೆ ಅಂದರೆ ಅಷ್ಟು ಮೈಂಡ್ ಫ್ರೀ ಆಗಿದೆ. ಏನರ ಬಗ್ಗೆ ಯೋಚನೆ ಇಲ್ಲ. ಮೊದಲಾರೆ ತುಂಬ ಟೆನ್ಷನ್ನು ಏನೇನೋ ಯೋಚನೆ ಮಾಡ್ತಿದ್ದೆ. ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ಸ್ವಲ್ಪ ಈ ಸ್ಮೋಕಿಗೆ ಅಡಿಕ್ಟ್ ಆಗಿದೆ. ಈಗ ಇಲ್ಲಿ ಬಂದಮೇಲೆ ಟ್ಯಾಬ್ಲೆಟ್ಸು ಏನೇನೋ ತೊಗೊಂಡು ಅವಾಯ್ಡ್ ಮಾಡೋಕ್ಕೆ ನೋಡ್ತಿದ್ದೆ, ಆಗಲಿಲ್ಲ. ಇಲ್ಲಿ ಬಂದು ಸ್ವಾಮಿಗಳ ಹತ್ರ ಹೇಳಿದ್ರೆ ಸ್ವಾಮಿಗಳು 2 ಬಾಳೆಹಣ್ಣು ಕೊಟ್ಟರು, ದೇವ್ರ ಮುಂದೆ ಕೂತ್ಕೊಂಡು ತಿನ್ನಿ ಅಂತ. ಅವತ್ತು ಇಲ್ಲಿ ತಿನ್ಬಿಟ್ಟು ಹೋಗಿದೆ. ಇವತ್ತವರೆಗೂ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ. ಅವರೇ ಹೇಳ್ತಾರೆ, ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಸಮಸ್ಯೆ ಬಗ್ಗೆ ಅವ್ರಿಗೇನು ಅಂತ ಗೊತ್ತಿಲ್ಲ. ಕೌಡೆ ಶಾಸ್ತ್ರ ಹೇಳಿದ್ರು, ಅಂಜನಾ ಶಾಸ್ತ್ರ ಹೇಳಿದ್ರು, ಹಿಂಗೆ ಆಗ್ತಿದೆ ನಿಮ್ಮ ಲೈಫಲ್ಲಿ, ಹಿಂಗೆ ನೋಡ್ರಿ ಅಂತ ನನಗೆ ದಾರಿ ನೋಡಿಸ್ಕೊಡ್ತಿದ್ದಾರೆ ಅಷ್ಟೇ. ನಾನು ಯೂಶಲಿ ತುಂಬ ಆರ್ಥೋಡಾಕ್ಸು ಜಾಸ್ತಿ ದೇವಸ್ಥಾನಗಳು ಸುತ್ತಿರ್ತೀನಿ. ಈ ದೇವಸ್ಥಾನದಲ್ಲಿ ಒಂಥರ ಮಿರಾಯ್ಕಲ್ಲೇ ಅನ್ಕೊಡ್ರಿ. ಯಾಕೆಂದರೆ ಯಾರ ಕೈಲೂ ಬಿಡ್ಸೋಕ್ಕಾಗಲಿಲ್ಲ ನನ್ನ ಸ್ಮೋಕು. ಅಮ್ಮ ಬಿಡಿಸ್ಕೊಡ್ತು. ಆಮೇಲೆ ಎಲ್ಲ ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ, ಎಷ್ಟೊಂದು ಜನಕ್ಕೆ ಹೋಗಿ ಅಲ್ಲಿ ತುಂಬ ಪವಾಡ ಇದೆ, ಅಮ್ಮನಲ್ಲಿ ಶಕ್ತಿ ಇದೆ. ಇವತ್ತೇ ನಾನು ಇಷ್ಟು ಕಡಿಮೆ ಜನ ನೋಡ್ತಿರೋದು. ಹೋದ್ಸತಿ ಬಂದಾಗ 2,500 3,000 ಜನ ಅಲ್ಲಿ ರೋಡ್ ಸೈಡಲ್ಲಿ ನಿಂತಿತ್ತು ಕ್ಯೂ. ಹೆಂಗಪ್ಪ ಬರೋದು, ಇಲ್ಲಿ ಯಾರು ಪರಿಚಯ ಇಲ್ವಲ್ಲ ಅಂದ್ಕೊಂಡು ಕ್ಯೂ ಹಿಂಗೆ ನೋಡ್ಕೊಂಡ್ ಬರ್ತಿದ್ದೆ. ಆ ಕ್ಯೂ ನೋಡೋಕೆ ಒಂದು 20 ನಿಮಿಷ. ಸ್ವಾಮಿಗಳು ತುಂಬ ಒಂಥರ ಪೊಲೈಟು ಕೈಂಡು. ಅವರ ಮಗದಲ್ಲೇ ಆ ತೇಜಸ್ ಇದೆ ನಿಜವಾಗ್ಲೂ. ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಲ್ಲ. 1 ರೂಪಾಯಿ ಕೊಡ್ರಿ ಅಂತ ಅಲ್ಲ, ನಿಮ್ಗೆ ಭಕ್ತಿ ಇದ್ರೆ ದೇವ್ರಿಗೆ ಹಾಕಿ. ಕಾರ್ಪಣ್ಯ ನಿವಾರಣೆಗೆ ಭಕ್ತರಿಂದಲೇ ನೇರ ದೈವ ಪ್ರಶ್ನೆ, ದೇವಿಯಿಂದಲೇ ಭಕ್ತರಿಗೆ ನೇರ ಉತ್ತರ.
ಹೌದು, ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದ್ರೆ ದೈವ ಪ್ರಶ್ನೆ. ಅಮ್ಮನವರ ಉತ್ಸವ ಮೂರ್ತಿಗೆ ಸಕಲ ಪೂಜಾ ಕೈಂಕರ್ಯಗಳು ನೆರವೇರಿಸಿ ದೇಗುಲದ ಆವರಣಕ್ಕೆ ತಂದು ಭಕ್ತರೇ ತಮ್ಮ ಹೆಗಲ ಮೇಲೇರಿಸಿಕೊಂಡು ಮೆರವಣಿಗೆ ಮಾಡ್ತಾರೆ. ಈ ವೇಳೆ ಹಲವು ಭಕ್ತರು ತಮ್ಮ ತಮ್ಮ ಸಮಸ್ಯೆಗಳ ಕುರಿತು ದೇವಿಗೆ ಪ್ರಶ್ನಿಸಿ ಪರಿಹಾರ ಕೇಳುವುದು ಇದೆ. ಸಮಸ್ಯೆ ನಿವಾರಣೆಯಾಗುವುದಾದ್ರೆ ಉತ್ಸವ ಮೂರ್ತಿ ಬಲಕ್ಕೆ ತಿರುಗುವುದು, ಇಲ್ಲವಾದ್ರೆ ಎಡಕ್ಕೆ ತಿರುಗಿ ನೇರ ಉತ್ತರ ಕೊಡುವುದು. ಇದು ಅಚ್ಚರಿಯಾದ್ರೂ ಸಹ ಸತ್ಯ. ಮಗನಿಗೆ ಮದುವೆ ಆಗ್ತಿಲ್ವಂತೆ, ಮಂಗಳ ಕಾರ್ಯ ಆಗತ್ತೆ ಅಂತಂದ್ರೆ ಎಡ ಬಲ, ಆಗುತ್ತೆ ಅಂದ್ರೆ ಬಲ, ನಿಧಾನ ಅಂದ್ರೆ ಎಡ. ಯಾವ ಕಡೆಗೆ ಹೋಗ್ತಾ ಇದೆ? ಹೋಗ್ತಾ ಇದೆ. ಆಗುತ್ತೆ ಅಂದ್ರೆ ಬಲಕ್ಕೆ, ಆಗಲ್ಲ ಅಂದ್ರೆ ಎಡಕ್ಕೆ. ಬಾರ್ಸಪ್ಪ. ಆಗುತ್ತೆ ಅಂದ್ರೆ ಬಲ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಬಲ, ನಿಧಾನ ಅಂದ್ರೆ ಎಡ. ಜಮೀನು ವಿಚಾರದಲ್ಲಿ ಮುಂದೆ ಹೋಗ್ತಾ ಇದೆ ಅಂದ್ರೆ ಆಗುತ್ತೆ ಅಂದ್ರೆ ಎಡ ಬಲ, ಆಗುತ್ತೆ ಅಂದ್ರೆ ಬಲಕ್ಕೆ, ನಿಧಾನ ಅಂದ್ರೆ ಎಡಕ್ಕೆ. ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪ ಅವರ ಪುಣ್ಯಕ್ಷೇತ್ರ. ಸ್ಥಳ ಪಾಂಡವಪುರ, ತಾಲೂಕು ಹುಲ್ಕೆರೆ, ಕೊಪ್ಪಲ್ಕೆ, ಬೆಟ್ಟಳ್ಳಿ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷ ಪೂಜೆ ಹಾಗೂ ಅಮಾವಾಸ್ಯೆಯ ದಿನ ಪ್ರತ್ಯಂಗಿರ ಹೋಮ ಇರುತ್ತದೆ. ಪೂಜೆ ಹಾಗೂ ವಿಶೇಷ ಕಾರ್ಯಕ್ರಮಕ್ಕೆ ಸಂಪರ್ಕಿಸಿ ಡಾಕ್ಟರ್ ರಾಜೇಶ್ ಗುರೂಜಿ 9632333433 ಹಾಗೂ 9731652666. ಭಕ್ತರಿಗೆ ಬರೋರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಬಂದು ಉಳ್ಕೋಬಹುದು. ಅಮಾವಾಸ್ಯೆ ಮೇಲೆ ಅತಿ ಹೆಚ್ಚು ಜನ ಇರ್ತಾರೆ. ಬರೋರು 2 ಗಂಟೆ 3 ಗಂಟೆ ಒಂದೇ ಊರಿಂದ ಬರಲ್ಲ, ಹಲವಾರು ಜಿಲ್ಲೆಯಿಂದ ಹಲವಾರು ಪ್ರಾಂತ್ಯದಿಂದ ಬರ್ತಿದ್ದಾರೆ. ಭಕ್ತರು ದಿನಕ್ಕೆ ಹೆಚ್ಚಾಗ್ತಾರೆ ಹೊರತು ಯಾವತ್ತೂ ಕಡಿಮೆ ಆಗ್ತಿಲ್ಲ. ಪಾಂಡವಪುರ ರೈಲ್ವೆ ಸ್ಟೇಷನ್ ಇಂದ KR ಪೇಟೆ ಚಂದ್ರಪಟ್ಟಣಕ್ಕೆ ಹೋಗೋ ರೋಡಲ್ಲಿ 6 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇಂದ. ಮತ್ತೆ ಚಿನ್ಕುಳಿಯಿಂದ ಬರುವಂತವ್ರಿಗೆ, ಶಿವಮೊಗ್ಗ ಮತ್ತೆ ಈ ಕಡೆಯಿಂದ ಬರೋರಿಗೆ ಚಿನ್ಕುಳಿಯಿಂದ 4 ಕಿಲೋಮೀಟರ್ ಇರುತ್ತೆ. ಮತ್ತು ಮೈಸೂರಿಂದ KR ಪೇಟೆ ಹೋಗೋ ಬಸ್ ಹತ್ತಿದ್ರೆ ಕೆ ಬೆಟ್ಟಳ್ಳಿ ಅಂತ ಸ್ಟಾಪ್ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರ ಶ್ರೀ ಕ್ಷೇತ್ರ ಕೆ ಬೆಟ್ಟಹಳ್ಳಿ, ಹುಲ್ಕೆರೆ, ಕೊಪ್ಪಲು ಗ್ರಾಮಗಳ ಮಧ್ಯೆ ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ 571435. ದೇವಸ್ಥಾನಕ್ಕೆ ಬರುವ ಮಾರ್ಗಗಳು: ಶ್ರೀರಂಗಪಟ್ಟಣದಿಂದ ಪಾಂಡವಪುರ ರೈಲ್ವೆ ನಿಲ್ದಾಣ, ಯಲಕೆರೆ ಹ್ಯಾಂಡ್ ಪೋಸ್ಟ್ಗೆ ಬೆಟ್ಟಹಳ್ಳಿ ವಿಜಯಕಾಳಿ ಸನ್ನಿಧಿ, KR ಪೇಟೆಯಿಂದ ಚಿನಕುರುಳಿ, ಹುಲ್ಕೆರೆ, ಕೊಪ್ಪಲು ವಿಜಯಕಾಳಿ ಪವಾಡ ಬಸಪ್ಪನ ಸನ್ನಿಧಿ, ಪಾಂಡವಪುರದಿಂದ ಕೆ ಬೆಟ್ಟಹಳ್ಳಿ ವಿಜಯಕಾಳಿ ಸನ್ನಿಧಿ, KRSನಿಂದ ಅರಳಕುಪ್ಪೆ, ಯಲಕೆರೆ ಹ್ಯಾಂಡ್ ಪೋಸ್ಟ್ಗೆ ಬೆಟ್ಟಹಳ್ಳಿ ವಿಜಯಕಾಳಿ ಸನ್ನಿಧಿ. ವಿಳಾಸ ಹೀಗಿದೆ: ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಶ್ರೀ ಕ್ಷೇತ್ರ, ಕೆ ಬೆಟ್ಟಹಳ್ಳಿ, ಹುಲ್ಕೆರೆ, ಕೊಪ್ಪಲು ಗ್ರಾಮಗಳ ಮಧ್ಯೆ, ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ 571435. ಡಾಕ್ಟರ್ ರಾಜೇಶ್ ಗುರೂಜಿ 9632333433.